ಕೊಡ್ತೇವೆ. ಈಗ ಗ್ರಾಮಸ್ಥರೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಮಸೀದಿಯನ್ನು ಕೂಡ ಅಕ್ರಮವಾಗಿ ಕಟ್ಟಿರುವಂಥದ್ದು ಮತ್ತು ಜನರ ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೆರವಣಿಗೆನೇ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ವೆರಿಫೈ ಮಾಡ್ತಾರೆ. ಇಷ್ಟು ದಿವಸ ಏನೂ ಆಗಿರಲಿಲ್ಲ ಅಲ್ವ ಗಲಾಟೆ, ಈಗ ಯಾಕಾಯಿತು? ಇಷ್ಟು ದಿವಸ ಯಾರೂ ಕಲ್ಲು ಹೊಡೆದಿರಲಿಲ್ಲ, ಗಣಪತಿ ಹೋಗ್ತಾ ಇತ್ತು ಅಲ್ಲೇ, ಈಗ ಯಾಕಾಯಿತು? ಅದರಿಂದ ಅವೆಲ್ಲ ವೆರಿಫೈ ಮಾಡ್ತೀವಿ. ಸರಿ, ಹೊರಗಡೆಯಿಂದ ಬಂದಿರೋದು ನೋಡಿದ್ರೆ ಪ್ರೀ ಪ್ಲಾನ್ಡ್ ಅಂತ ಏನಾದ್ರು ಅದೆಲ್ಲ ವೆರಿಫೈ ಮಾಡ್ತೀವಿ. ಹೊರಗಡೆಯಿಂದ ಬಂದಿದ್ರು ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ. ಆಮೇಲೆ ಆ ವಿಡಿಯೋಗ್ರಾಫ್ ತೆಗ್ದಿದ್ದಾರಲ್ಲ, ಅದರಲ್ಲೆಲ್ಲ ಅವರುಗಳ ಮುಖ ಪರಿಚಯ ಇದೆ, ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ನವರು. ಇವ್ರು ಯಾರು, ಎಲ್ಲಿಂದ ಬಂದರು, ಈ ವ್ಯಕ್ತಿ ಯಾರು, ಹಾಗೆಲ್ಲ ವೆರಿಫೈ ಮಾಡ್ತಾರೆ. ಬಿಜೆಪಿ ನಿಯೋಗ ಕೂಡ ಮಂಡ್ಯ ಮದ್ದೂರಿಗೆ ಹೋಗಿದೆ ಇವತ್ತು, ಅವರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲ, ಅವ್ರು ಹೋಗಿರೋದು ಶಾಂತಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಶಾಂತಿ ಮಾಡ್ತಾರೆ ಸರ್. ಈಗ ನೆನೆ ಭದ್ರಾವತಿಯಿಂದ ಅದಕ್ಕೆ ಕ್ರಮ ಈಗಾಗಲೇ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಂಡಿದ್ದಾರೆ. ಆ ಥರ ಕಂಡು ಬಂದಿದೆ ಸರ್? ಆ ಥರ ಗೊತ್ತಿಲ್ಲ, ವೆರಿಫೈ ಮಾಡ್ತಾ ಇದ್ದಾರೆ. ನೋಡ್ತೇವೆ. ಈಗ ಗ್ರಾಮಸ್ಥರೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಮಸೀದಿಯನ್ನು ಕೂಡ ಅಕ್ರಮವಾಗಿ ಕಟ್ಟಿರುವಂಥದ್ದು ಮತ್ತು ಜನರ ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೆರವಣಿಗೆನೇ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ವೆರಿಫೈ ಮಾಡ್ತಾರೆ. ಇಷ್ಟು ದಿವಸ ಏನೂ ಆಗಿರಲಿಲ್ಲ ಅಲ್ವ ಗಲಾಟೆ, ಈಗ ಯಾಕಾಯಿತು? ಇಷ್ಟು ದಿವಸ ಯಾರೂ ಕಲ್ಲು ಹೊಡೆದಿರಲಿಲ್ಲ, ಗಣಪತಿ ಹೋಗ್ತಾ ಇತ್ತು ಅಲ್ಲೇ, ಈಗ ಯಾಕಾಯಿತು? ಅದರಿಂದ ಅವೆಲ್ಲ ವೆರಿಫೈ ಮಾಡ್ತೀವಿ. ಸರಿ, ಹೊರಗಡೆಯಿಂದ ಬಂದಿರೋದು ನೋಡಿದ್ರೆ ಪ್ರೀ ಪ್ಲಾನ್ಡ್ ಅಂತ ಏನಾದ್ರು ಅದೆಲ್ಲ ವೆರಿಫೈ ಮಾಡ್ತೀವಿ. ಹೊರಗಡೆಯಿಂದ ಬಂದಿದ್ರು ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ. ಆಮೇಲೆ ಆ ವಿಡಿಯೋಗ್ರಾಫ್ ತೆಗ್ದಿದ್ದಾರಲ್ಲ, ಅದರಲ್ಲೆಲ್ಲ ಅವರುಗಳ ಮುಖ ಪರಿಚಯ ಇದೆ, ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ನವರು. ಇವ್ರು ಯಾರು, ಎಲ್ಲಿಂದ ಬಂದರು, ಈ ವ್ಯಕ್ತಿ ಯಾರು, ಹಾಗೆಲ್ಲ ವೆರಿಫೈ ಮಾಡ್ತಾರೆ. ಬಿಜೆಪಿ ನಿಯೋಗ ಕೂಡ ಮಂಡ್ಯ ಮದ್ದೂರಿಗೆ ಹೋಗಿದೆ ಇವತ್ತು, ಅವರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲ, ಅವ್ರು ಹೋಗಿರೋದು ಶಾಂತಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಶಾಂತಿ ಮಾಡ್ತಾರೆ ಸರ್. ಈಗ ನೆನೆ ಭದ್ರಾವತಿಯಿಂದ ಅದಕ್ಕೆ ಕ್ರಮ ಈಗಾಗಲೇ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಂಡಿದ್ದಾರೆ. ಆ ಥರ ಕಂಡು ಬಂದಿದೆ ಸರ್? ಆ ಥರ ಗೊತ್ತಿಲ್ಲ, ವೆರಿಫೈ ಮಾಡ್ತಾ ಇದ್ದಾರೆ.